ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರೂಜಿ. ಇವತ್ತಿನ ವಿಷಯ ಮೇ ತಿಂಗಳು 2026ರ ರಾಶಿ ಬಗ್ಗೆ. ಅದರಲ್ಲಿ ಧನುರಾಶಿಯ ಫಲಾನುಫಲ ಹೇಗಿರುತ್ತೆ, ಗ್ರಹಗತಿಗಳು ಹೇಗಿರುತ್ತೆ, ಗೋಚಾರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಚಾನಲ್ ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಅದರಲ್ಲಿ ಗ್ರಹಗತಿಗಳು ಹೇಗಿರುತ್ತಪ್ಪ ಅಂತಂದರೆ, ಶನಿ 4ನೇ ಮನೆಯಲ್ಲಿ ಇರೋದ್ರಿಂದ ಕೌಟುಂಬಿಕ ಜವಾಬ್ದಾರಿ ಮತ್ತು ಕೆಲಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ರಾಹು 4ನೇ ಮನೆಯಲ್ಲಿ ಶನಿಯ ಜೊತೆ ಇರೋದ್ರಿಂದ ವಾಹನ ಚಲಾಯಿಸೋದ್ರಲ್ಲಿ ಸ್ವಲ್ಪ ಜಾಗೃತಿಯಿಂದ ಇರಬೇಕಾಗುತ್ತೆ. ಮಂಗಳ ಮೇ 11ರ ನಂತರ 5ನೇ ಮನೆಗೆ ಹೋಗೋದ್ರಿಂದ ಧೈರ್ಯ ಮತ್ತು ಕ್ರಿಯಾಶೀಲತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇಷ್ಟು ಗ್ರಹಗತಿಗಳು. ಈಗ ಫಲಾನುಫಲ ಯಾವ ಕ್ಷೇತ್ರಗಳಿಗೆ ಯಾವ ರೀತಿಯಿಂದ ಫಲಾನುಫಲ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಉದ್ಯೋಗದಲ್ಲಿ ನೋಡ್ತಾ ಹೋದರೆ, ಉದ್ಯೋಗದಲ್ಲಿ ಸ್ಟೇಬಲ್ ಆಗೇ ಇರ್ತೀರಾ. ಜಾಸ್ತಿ ಪ್ರಮೋಷನ್ ಹೋಗಲ್ಲ, ಡಿಪ್ರಮೋಷನ್ಗೆ ಹೋಗಲ್ಲ. ಮಾಡುವಂಥ ಕೆಲಸ ಯಾವ ರೀತಿ ಮಾಡ್ತಾ ಇರ್ತೀರಾ ಹಿಂದಿನ ತಿಂಗಳಲ್ಲಿ, ಇದೇ ತಿಂಗಳು ಕೂಡ ಅದೇ ರೀತಿಯಿಂದ ಹೋಗ್ತಾ ಹೋಗುತ್ತೆ. ಮತ್ತು ಕೆಲಸದ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತು ಕೆಲಸದ ವಿಚಾರದಲ್ಲಿ ನೋಡ್ತಾ ಹೋದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ. ಮತ್ತು ಸಹೋದ್ಯೋಗಿಗಳಿಂದ ನೀವು ಕೆಲಸ ಮಾಡ್ತಿರ್ತೀರ, ಅಲ್ಲಿ ಸಹೋದ್ಯೋಗಿಗಳು ಇರ್ತಾರೆ, ಅವ್ರ ಜೊತೆ ತಾಳ್ಮೆಯಿಂದ ನೀವು ವರ್ತಿಸಬೇಕು. ಅವ್ರ ಮೇಲೆ ರೇಗಾಡೋದಾಗಿರ್ಬೋದು, ಅನವಶ್ಯಕವಾಗಿ ವಾದ ವಿವಾದ ಮಾಡೋದಾಗಿರ್ಬೋದು, ಇದನ್ನೆಲ್ಲ ರೀತಿಯಿಂದ ಸ್ವಲ್ಪ ಸ್ಟಾಪ್ ಮಾಡಬೇಕಾಗುತ್ತೆ. ಇದೆಲ್ಲ ಮಾಡೋದ್ರಿಂದ ನಿಮಗೆ ಒಳ್ಳೆಯ ಮತ್ತು ಉತ್ತಮ ಅವಕಾಶಗಳು ನಿಮ್ಮ ಕಡೆ ಬರ್ತಾ ಹೋಗುತ್ತೆ. ವ್ಯಾಪಾರ ವಿಚಾರದಲ್ಲಿ ನೋಡ್ತಾ ಹೋದರೆ, ಹೊಸ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮಗೆ ಲಾಭ ಬರೋದಿಲ್ಲ. ಆದರೆ ಆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಹೋಗಬೇಡಿ, ಯಾಕೆಂದರೆ ಈ ಟೈಮ್ ಸರಿ ಇಲ್ಲ ಧನುರಾಶಿಯವರಿಗೆ. ಆದರೆ ಏನು ನೀವು ವ್ಯಾಪಾರ ಮಾಡ್ತಾ ಇರ್ತೀರ ಕಂಟಿನ್ಯೂಟಿಯಾಗಿ, ಆ ವ್ಯಾಪಾರ ಮಾಡೋದ್ರಿಂದ ನಿಮಗೆ ಲಾಭ ತರುತ್ತೆ, ಹಣಕಾಸಿನಲ್ಲಿ ಲಾಭ ತರ್ತಾ ಹೋಗುತ್ತೆ. ಜನಗಳನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ ಜಾಸ್ತಿ. ಇನ್ವೆಸ್ಟ್ಮೆಂಟ್ ಬೇಡ, ಆದರೆ ದೈನಂದಿನ ವ್ಯಾಪಾರ ಏನು ಮಾಡ್ತಾ ಇರ್ತೀರಾ ಅದನ್ನು ಮಾಡ್ತಾ ಹೋಗಿ ಸಾಕು. ಮತ್ತು ರಿಯಲ್ ಎಸ್ಟೇಟ್ ಏನು ಮಾಡ್ತಾ ಇರ್ತೀರಾ, ಅವರು ದಾಖಲೆಗಳನ್ನು ಪರಿಶೀಲನೆ ಮಾಡಲೇಬೇಕಾಗುತ್ತೆ. ಅವರು ಮೋಸಕ್ಕೀಡಾಗುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರಿಂದ ನಿಮ್ಮ ಘನತೆ, ಗೌರವ ಎಲ್ಲ ರೀತಿ ಹಾಳಾಗುವಂಥ ಚಾನ್ಸ್ಗಳು ತುಂಬಾ ಇದೆ. ಸ್ವಲ್ಪ ಜಾಗ್ರತೆ ವಹಿಸಿ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ, ಇವರಿಗೆ ವಿದ್ಯಾರ್ಥಿಗಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ. ತುಂಬಾ ಆಸಕ್ತಿವಂತರಾಗ್ತೀರಾ. ತುಂಬಾ ಕ್ರಿಯಾಶೀಲತೆ ಅಂದರೆ ಕ್ರಿಯೇಟಿವಿಟಿ ಜಾಸ್ತಿ ಇರ್ತಾ ಹೋಗುತ್ತೆ ಈ ತಿಂಗಳಲ್ಲಿ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಏನು ಸಿದ್ಧತೆ ನಡೆಸ್ತಾ ಇರ್ತೀರ, ಅಲ್ಲೂ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶ ಸಿಗ್ತಾ ಹೋಗುತ್ತೆ, ಒಳ್ಳೆಯ ರ್ಯಾಂಕ್ ಸಿಗ್ತಾ ಹೋಗುತ್ತೆ. ಸ್ವಲ್ಪ ಸಹವಾಸ ದೋಷದಿಂದ ನೀವು ಸ್ವಲ್ಪ ಹಿಂದಕ್ಕೆ ಸರಿದಷ್ಟು ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ರೈತರ ಬಗ್ಗೆ ನೋಡ್ತಾ ಹೋದರೆ, ಈ ತಿಂಗಳು ಭಾಳ ಸಾಧಾರಣವಾಗಿದೆ. ಇವರಿಗೆ ತುಂಬಾ ಅನುಕೂಲಕರ ಇಲ್ಲ, ಆದರೂ ಕೂಡ ತುಂಬ ಸಾಧಾರಣ. ಅದರ ಜೊತೆಗೆ ಜಮೀನಿನ ಹಳೆಯ ವಿಷಯಗಳು ಯಾವುದೇ ಇದ್ದರೂ ಕೂಡ ಕೋರ್ಟಲ್ಲಾಗಿರ್ಬೋದು, ಇಲ್ಲ ನಿಮ್ಮ ಪಂಚಾಯಿತಿ ಕಟ್ಟೆಯಲ್ಲಾಗಿರ್ಬೋದು, ವಾದ ವಿವಾದಗಳು ನಡೀತಾ ಹೋಗುತ್ತೆ, ನಂದು ನಿಂದು ಅಂತೇಳಿ. ಇದೆಲ್ಲ ರೀತಿ ಮುಕ್ತಿ ಸಿಗ್ತಾ ಹೋಗುತ್ತೆ ಧನುರಾಶಿಯವರಿಗೆ ಈ ತಿಂಗಳಲ್ಲಿ, ಯಾರು ರೈತರಿರ್ತಾರೋ ಅವರಿಗೆ. ಮತ್ತು ನೀರಾವರಿ ಸೌಲಭ್ಯಗಳಿಗೆ ಹಣದ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗರೂಕತೆಯಿಂದ ಇರಿ. ಹಣದ ಪೋಲು ತುಂಬಾ ಇದೆ ರೈತರಿಗೆ. ಮತ್ತು ಹಳೆಯ ವಿಚಾರಗಳು ಕೂಡ ನಿವಾರಣೆ ಆದರೂ ಸಹಿತ ಅದರಿಂದನೂ ಸ್ವಲ್ಪ ಪೆಟ್ಟು ತಿಂತಾ ಹೋಗ್ತೀರಾ. ಸ್ವಲ್ಪ ಗಮನ ಇಡಿ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ, ಇವರಿಗೆ ಎದೆ ನೋವಿನ ಸಮಸ್ಯೆಗಳು ಉಂಟಾಗ್ತಾ ಹೋಗ್ಬೋದು, ಅಥವಾ ರಕ್ತದೊತ್ತಡ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಸ್ವಲ್ಪ ಟೆನ್ಷನನ್ನು ಕಮ್ಮಿ ಮಾಡಬೇಕಾಗುತ್ತೆ. ಇದರಿಂದ ನಿಮಗೆ ತೊಂದರೆ ಮತ್ತು ನಿಮ್ಮ ಕುಟುಂಬದವರಿಗೂ ಕೂಡ ತೊಂದರೆ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಯಾಕಂದ್ರೆ ದುಡಿಯೋದು ನೀವು ಒಬ್ಬರೇ ಆಗಿರ್ಬೋದು. ನಿಮಗೆ ಏನಾದ್ರು ಸಮಸ್ಯೆಗಳು ಆಗ್ತಾ ಹೋದರೆ ಮನೆಯ ಬೆನ್ನೆಲುಬೆ ಮುರಿದು ಹೋಗ್ಬಿಟ್ರೆ ಅದಾದಮೇಲೆ ಮನೆ ಯಾವತ್ತೂ ಕೂಡ ಏಳಿಗೆ ಹಾಕೋಕ್ಕಾಗೋದಿಲ್ಲ. ತುಂಬಾ ಜಾಗರೂಕತೆಯಿಂದ ಇರಿ ಆರೋಗ್ಯ ವಿಚಾರದಲ್ಲಿ. ಯಾಕಂತ ಹೇಳಿದ್ರೆ ತುಂಬ ಮನೆಯ ಮೂಲ ಸ್ತಂಭ ನೀವಾದರೆ ಮಾತ್ರ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಜಾಗ್ರತೆಯಿಂದ ಇರಲೇಬೇಕಾಗುತ್ತೆ. ಮತ್ತು ಇದರ ಜೊತೆಗೆ ಧನುರಾಶಿ ಯಾರು ಇರ್ತೀರಾ ಅವರ ತಾಯಿಯ ಮೇಲೂ ಸಹಿತ ಆರೋಗ್ಯದ ಮೇಲೆ ಕಾಳಜಿ ವಹಿಸಲೇಬೇಕು. ಯಾಕಂತ ಹೇಳಿದ್ರೆ ಅವರು ಕೂಡ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತಾ ಹೋಗುತ್ತೆ. ದಿನ ಆರೋಗ್ಯದ ಮೇಲೆ ನೋವಾಗಿರ್ಬೋದು, ಒಳ ಸಮಸ್ಯೆಗಳಾಗಿರ್ಬೋದು ಜಾಸ್ತಿ ಬರ್ತಾ ಹೋಗುತ್ತೆ. ಸ್ವಲ್ಪ ಗಮನದಿಂದ ಇರಬೇಕಾಗುತ್ತೆ. ಮತ್ತು ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ, ಇಬ್ಬರು ಜೀವನದಲ್ಲಿ ತುಂಬಾ ಚೆನ್ನಾಗಿರುತ್ತೆ.
ಯಾವುದೇ ಕಾರಣಕ್ಕೂ ತೊಂದರೆ ಇರಲ್ಲ. ಧನುರಾಶಿಯವರೇ ಪ್ರೀತಿ ಪ್ರೇಮ ವಿಚಾರದಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಪ್ರೇಯಸಿದವರ ಜೊತೆಗೆ ಅಥವಾ ಪ್ರೀತಿಸಿದವರ ಜೊತೆಗೆ ಪ್ರವಾಸಕ್ಕೆ ಹೋಗುವಂಥ ಸಮಯ ಇದಾಗಿದೆ. ಇಬ್ಬರ ಜೊತೆ ಅನ್ಯೋನ್ಯತೆಯಿಂದ, ಸಂಬಂಧ ಗಟ್ಟಿತನದಿಂದ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗ್ತಾ ಹೋಗುತ್ತೆ. ಇದರ ಜೊತೆಗೆ ಸ್ವಲ್ಪ ಇಬ್ಬರ ನಡವಳಿಕೆಯಲ್ಲಾಗಿರ್ಬೋದು, ಇಬ್ಬರದ ವಾದ ವಿವಾದದಲ್ಲಾಗಿರ್ಬೋದು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಇನ್ನು ಮದುವೆ ವಿಚಾರದಲ್ಲಿ ನೋಡ್ತಾ ಹೋದರೆ ಇಷ್ಟು ದಿನ ಏನು ಅಪೇಕ್ಷೆ ಪಡ್ತಾ ಇರ್ತೀರಾ, ಮದುವೆನೇ ಆಗ್ತಾ ಇಲ್ಲ, ಎಷ್ಟೇ ನೋಡಿದ್ರೂ ಸಟ್ಟ ಆಗ್ತಾ ಇಲ್ಲ, ಹಿಂಗೆ ಹೋಗ್ತಾ ಇದೆ, ದಿನಗಳು ಉಳಿತಾ ಇದೆ ಅಂತ ಹೇಳ್ತಾ ಇರ್ತೀರಲ್ಲ, ಈ ತಿಂಗಳಲ್ಲಿ ಧನುರಾಶಿಯವರಿಗೆ ಮದುವೆ ಫಿಕ್ಸ್ ಆಗುವಂಥ ಚಾನ್ಸ್ಗಳು ತುಂಬಾ ಇದೆ. ಮದುವೆ ಯಾರು ಆಗಿರ್ತೀರ ಅವ್ರ ಸಂಗಾತಿಯ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಇರಲೇಬೇಕಾಗುತ್ತೆ. ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾ ಹೋಗುತ್ತೆ. ಸ್ವಲ್ಪ ಅವರ ಮೇಲೆ ಕಾಳಜಿ ಆಗಿರ್ಬೋದು, ಗಮನ ಆಗಿರ್ಬೋದು ಸ್ವಲ್ಪ ವಹಿಸ್ತಾ ಹೋಗಿ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಇದ್ದರೆ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿರ್ತಾ ಹೋಗುತ್ತೆ. ಹಣದ ಅರಿವು ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದ ಮಾಟಿಗೆ ಅದರ ಜೊತೆಗೆ ವಾಹನದ ದುರಸ್ತಿ ಆಗಿರ್ಬೋದು, ಅಂದರೆ ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು, ಬೈಕ್ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಮನೆಯ ಸಂಬಂಧಿಸಿದ ಖರ್ಚು ವೆಚ್ಚಗಳು ಆಗ್ಬೋದು. ಇದರಿಂದನೇ ಹಣದ ಹೆಂಗೆ ಬರ್ತಾ ಇರುತ್ತೆ ಅದ್ರ ಜೊತೆಗೆ ಖರ್ಚು ಕೂಡ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಅದು ಕಾರ್ ಆಕ್ಸಿಡೆಂಟ್ ಆಗಿರ್ಬೋದು, ಅಥವಾ ಮನೆಯ ಗೃಹ ಕಟ್ಟಡಕ್ಕೆ ಆಗಿರ್ಬೋದು, ಅಥವಾ ಮನೆಯ ಸಂಬಂಧಿಸಿದ ವಿಚಾರಗಳಿಗಾಗಿರ್ಬೋದು. ಇದರಿಂದ ಹಣದ ಹರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಸ್ವಲ್ಪ ಗಮನ ಇರಿಸ್ತಾ ಹೋಗಿ, ಸ್ವಲ್ಪ ಉಳಿತಾಯದ ಕಡೆ ಗಮನ ಇಡಿ. ಮತ್ತು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳು ಕಾಡ್ತಾ ಇದ್ದರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ದರ್ಶನ ಪಡೆದು ಅವರ ಕೃಪೆಗೆ ಪಾತ್ರರಾಗಿ ಸರ್ವ ಸಮಸ್ಯೆಗಳು ಪರಿಹಾರ ಸಿಕ್ಕೇ ಸಿಗುತ್ತೆ. ಇನ್ನು ಇದಕ್ಕಿಂತ ಜಾಸ್ತಿ ನಿಮ್ಮಲ್ಲಿ ಸಮಸ್ಯೆಗಳು, ಗೊಂದಲಗಳು ಉಂಟಾಗ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.